ಹಾಯ್ ಎಲ್ರಿಗೂ ನಮಸ್ಕಾರ. ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್ಗೆ ಸ್ವಾಗತ. ಈ ಹಾಸ್ಪಿಟಲ್ ಅಲ್ಲಿ ಎಲ್ಲ ರೀತಿಯಾದ ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. NICU, ವೆಂಟಿಲೇಟರ್, ಜನರಲ್ ವಾರ್ಡ್, ಡೇ ಕೇರ್, ಚಿಲ್ಡ್ರನ್ಸ್ OT, ಮೆಡಿಕಲ್, ವ್ಯಾಕ್ಸಿನೇಷನ್, ಆಂಬ್ಯುಲೆನ್ಸ್ ಸರ್ವಿಸ್, ನಾರ್ಮಲ್ ಡೆಲಿವರಿ, ನೆಬುಲೈಸೇಷನ್, ಈ ರೀತಿ ಹಲವಾರು ಫೆಸಿಲಿಟೀಸ್ ನಿಮಗೆ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಮಗೋಸ್ಕರ ಇನ್ಫ್ಯಾಕ್ಟ್ ಚೈಲ್ಡ್ ಸ್ಕ್ರೀನಿಂಗ್ ಕೂಡ ಇದೆ. ಕಾಫ್, ಫೀವರ್, ಥೈರಾಯ್ಡ್, ಡಯಾಬಿಟಿಸ್, ಮಲೇರಿಯಾ, ಜಾಂಡಿಸ್, ಟೈಫಾಯ್ಡ್, ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಸ್ಗೆ ಇಲ್ಲಿ ನಿಮಗೆ ಪರ್ಫೆಕ್ಟ್ ಸೊಲ್ಯೂಷನ್ ಸಿಗುತ್ತೆ. ಇಲ್ಲಿ ತುಂಬಾನೇ ಸ್ಪೆಷಲೈಸ್ಡ್ ಹಾಗೂ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಸ್ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಒಳ್ಳೆ ಹೆಲ್ತ್ ಎಷ್ಟು ಇಂಪಾರ್ಟೆಂಟು, ಚಾಯ್ಸ್ ಆಫ್ ಹಾಸ್ಪಿಟಲ್ ಅಷ್ಟೇ ಇಂಪಾರ್ಟೆಂಟು. ಸೊ ಚೂಸ್ ಮಾಡಿ ದ್ವಾರಕಾ ಚಿಲ್ಡ್ರನ್ಸ್ ಹಾಸ್ಪಿಟಲ್ ಬೀದರ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾರ್ದೊಡ ಕುಳಗಿ. ಮತ್ತೆ ಹೊಸ ವಿಚಾರಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನ ನೋಡ್ಕೊಂಡು ಬರೋಣ. ಅಕ್ಟೋಬರ್ 21ರಂದು ಅಂಬೇಡ್ಕರ್ ವೃತ್ತದಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರಿಂದ ಮೊದಲ ಸ್ವಾಭಿಮಾನಿ ನಡಿಗೆ ಆಯೋಜನೆ. ಲಿಂಗತ್ವ ಅಲ್ಪಸಂಖ್ಯಾತರ ವಿಮೋಚನೆಗಾಗಿ ಈ ನಡಿಗೆ ಹಮ್ಮಿಕೊಳ್ಳಲಾಗಿದೆ. ಪಾಲ್ಗೊಳ್ಳಲು ಸಂಗಮ ಸಂಸ್ಥೆಯ ಮಹೇಶ್ ಪಾಟೀಲ್ ಕರೆ. ಮೂರನೇ ಸ್ವಾಭಿಮಾನಿ ಕಲ್ಯಾಣ ಪರ್ವಕ್ಕೆ ಅದ್ದೂರಿ ಚಾಲನೆ. ಹುಬ್ಬಳ್ಳಿಯ ಹೊಸ ಮಠದ ಪೂಜ್ಯ ಚಂದ್ರಶೇಖರ್ ಸ್ವಾಮೀಜಿ ಅವರಿಂದ ಧ್ವಜಾರೋಹಣ. ಗಮನ ಸೆಳೆದ ಮಕ್ಕಳ ವಚನ ನೃತ್ಯಗಳು. ಸರ್ವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲ ಸಾಹಿತ್ಯವೇ ವಚನ ಸಾಹಿತ್ಯವಾಗಿದೆ. ಪೂಜ್ಯ ಹಾರ್ಕೂಡ್ ಶ್ರೀಗಳು. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಲಿಂಗತ್ವ ಮತ್ತು ಲೈಂಗಿಕ ಅಲ್ಪಸಂಖ್ಯಾತರನ್ನು ಬೆಳಕಿಗೆ ತರಲಿಕ್ಕೆ, ಅವರ ವಿಮೋಚನೆಗಾಗಿ, ಅವರ ಮೇಲೆ ನಡೆಯುವಂತಹ ಶೋಷಣೆಯನ್ನು ನಿಲ್ಲಿಸುವ ಸಲುವಾಗಿ ಅಕ್ಟೋಬರ್ 21ರಂದು ಬೆಳಗ್ಗೆ 11:30ಕ್ಕೆ ನಗರದ ಬರೀದ್ಶಾಹಿ ಪಾರ್ಕ್ನಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದವರೆಗೆ ಮೊಟ್ಟ ಮೊದಲನೇ ಬಾರಿಗೆ ಬೀದರ್ ನಗರದಲ್ಲಿ ಸ್ವಾಭಿಮಾನಿ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ. ಮಧ್ಯಾಹ್ನ 12:30ಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ವೃತ್ತದಲ್ಲಿ ಬಹಿರಂಗ ಸಭೆಯನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಸಂಗಮ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಮಹೇಶ್ ಪಾಟೀಲ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಹಮ್ಮಿಕೊಂಡಿರುವಂತಹ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು 1969ರ ಜೂನ್ 29ರಂದು ಅಮೆರಿಕದ ಸ್ಟೋನ್ವಾಲ್ ಬಾರ್ನಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರ ಮೇಲೆ ನಡೆದ ದಂಗೆಯನ್ನು ಖಂಡಿಸಿ ಸ್ವಾಭಿಮಾನಿ ನಡಿಗೆಯನ್ನು ಆಯೋಜಿಸಲಾಗಿದೆ ಎನ್ನುವಂತಹ ಮಾತನ್ನ ಪಾಟೀಲ್ ಅವರು ಹೇಳಿದರು. ಗೆ ಶುರು ಮಾಡಿ ಬರೀದ್ಶಾಹಿ ಪಾರ್ಕಿನಿಂದ ಸ್ವಾಭಿಮಾನ ನಡಿಗೆಯನ್ನು ನಾವು ಶುರು ಮಾಡ್ತಾ ಇದ್ದೀವಿ. ಆ ಸ್ವಾಭಿಮಾನ ನಡಿಗೆ ಅಂಬೇಡ್ಕರ್ ಸರ್ಕಲ್ ವೃತ್ತದವರೆಗೆ ಸಾಗುತ್ತೆ. ಸುಮಾರು ಈ ಒಂದು ಸ್ವಾಭಿಮಾನ ನಡಿಗೆಯಲ್ಲಿ 150ರಿಂದ 250 ತನಕ ಸಮುದಾಯದವರು, ಬೆಂಬಲಿಗರು, ಸಮಾನ ಮನಸ್ಕರು ಮತ್ತು ಇತರೆ ಹೋರಾಟಗಾರರು, ಸಂಘಟನೆಗಾರರು ಎಲ್ಲರೂ ನಮಗೆ ಸಾಥ್ ನೀಡ್ತಾ ಇದ್ದಾರೆ. ಸಮುದಾಯದವರಾದಂಥ ಲೆಸ್ಬಿಯನ್, ಗೇ, ಬೈಸೆಕ್ಷುವಲ್, ಹಿಜರಾ, ಜೋಗಪ್ಪ, ಮಂಗಳಮುಖಿ, FTM ಮತ್ತು M2F ಯಾರೆಲ್ಲ ಸಮುದಾಯದವರಿದ್ದಾರೆ ಆ ಸಮುದಾಯದವರು ಒಳಗೊಂಡಂತೆ ಇತರೆ ಹೋರಾಟಗಾರರು ಕೂಡ ಈ ಒಂದು ಜಾಥಾದಲ್ಲಿ ಪಾಲ್ಗೊಂಡಿರ್ತಾರೆ. ಇದರ ಮೂಲ ಉದ್ದೇಶ ಏನಂದರೆ, ಸುಮಾರು 55 ವರ್ಷಗಳ ಹಿಂದೆ ನ್ಯೂಯಾರ್ಕ್ ನಗರದಲ್ಲಿ ಈ ಎಲ್ಲ ಟೈಪಾಲಜಿ ಇರ್ತಕ್ಕಂಥ ಸಮುದಾಯದವರು ಒಂದು ಕಡೆಯಾಗಿ ಗ್ಯಾದರ್ ಇದ್ದಾಗ ಅವರಿಗೆ ಮಾರಣಾಂತಿಕವಾಗಿ ಪೊಲೀಸರಿಂದ ಹಲ್ಲೆಗಳಾಗ್ತವೆ.
ಆ ಹಲ್ಲೆಗಳಾದ ಮೇಲೆ ಸಮುದಾಯದವರೆಲ್ಲರೂ ಸಿಡಿದೆದ್ದು ನಾವು ಕೂಡ ಸ್ವಾಭಿಮಾನಿಗಳೇ, ನಾವು ನಮ್ಮ ಒಂದು ಲಿಂಗತ್ವ ಮತ್ತು ಲೈಂಗಿಕ ಆಧಾರದ ಮೇಲೆ ನಮಗೆ ತಾರತಮ್ಯ ಆಗಬಾರ್ದು, ನಾವು ಕೂಡ ಇತರರಂತೆ ಮನುಷ್ಯರು ಅಂಥೇಳಿ ಇಡೀ ಜಗತ್ತಾದ್ಯಂತ ಸ್ವಾಭಿಮಾನ ನಡಿಗೆಗಳನ್ನು ಶುರು ಮಾಡ್ತಾರೆ. ಎಲ್ಲರೂ ಹೊರಗಡೆ ಬಂದು ನಾವು ಕೂಡ ಮನುಷ್ಯರಿಗೆ, ನಮಗೂ ಕೂಡ ಇಲ್ಲಿದೆ ನೆಲ ಜಲ ಎಲ್ಲದಕ್ಕೂ ಸಮಭಾಗಿನರು ಅಂತೇಳಿ ತಮ್ಮ ಒಂದು ಲೈಂಗಿಕತೆ ಲಿಂಗತ್ವವನ್ನು ಪ್ರದರ್ಶಿಸುವ ಮೂಲಕ ಎಲ್ಲ ದೇಶದಲ್ಲಿ ಕೂಡ ಮಾಡ್ತಾ ಇದ್ದಾರೆ. ಅದು ಜೂನ್ ತಿಂಗಳಲ್ಲಿ ನಡೀತಾ ಇತ್ತು, ಯಾಕಂದರೆ ಈ ಪ್ರಕರಣ ಆಗಿದ್ದು ಕೂಡ ಜೂನ್ ತಿಂಗಳಲ್ಲೇ ಆಗಿದೆ. ಆಮೇಲೆ ಏನಾಯ್ತು ಅಂದರೆ ಕಾಲಮಾನ ದಿನಗಳಲ್ಲಿ ಮಳೆ ಇರೋದರಿಂದ ಅದು ನವೆಂಬರ್ಗೆ ಶಿಫ್ಟ್ ಆಗಿ ಮತ್ತು ನಮ್ಮ ದೇಶದ ಎಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನವೆಂಬರ್ ತಿಂಗಳಲ್ಲಿ ಆಗುತ್ತೆ. ಚೆನ್ನೈ ಇರ್ಬೋದು, ಕೋಲ್ಕತ್ತಾ ಇರ್ಬೋದು, ಮುಂಬೈ ಎಲ್ಲ ಭಾಗದಲ್ಲಿ ಆಗ್ತಾಯಿದೆ. ಅದೇ ರೀತಿಯಾಗಿ ಬೆಂಗಳೂರಲ್ಲಿ ಕೂಡ ಸತತ ಸಾಕಷ್ಟು ವರ್ಷಗಳಿಂದ ಆಗ್ತಾಯಿದೆ. ನಾವು ಇದನ್ನು ಬೆಂಗಳೂರಿಗೆ ಮಾತ್ರ ಸೀಮಿತಗೊಳ್ಳದೆ ನಾವು ನಮ್ಮ ಜಿಲ್ಲೆಗಳಲ್ಲಿ ಇದ್ದೀವಿ. ನಾವು ಕೂಡ ಇಲ್ಲಿ ಸುಮಾರು 2,000-3,000 ಜನ ಬೀದರಲ್ಲಿದ್ದೀವಿ. ನಾವು ಕೂಡ ಸ್ವಾಭಿಮಾನಿಗಳು, ನಮಗೂ ಕೂಡ ತಾರತಮ್ಯಗಳಾಗ್ತಾ ಇದೆ. ಆ ಎಲ್ಲ ಸವಾಲುಗಳನ್ನು ಇಟ್ಟುಕೊಂಡು ನಾವು ಕೂಡ ಏನು ಮಾಡ್ತಾಯಿದ್ದೀವಿ, ಎಲ್ಲ ಜಿಲ್ಲೆಗಳಲ್ಲೂ ಮಾಡ್ತಾಯಿದ್ದೀವಿ. ಈ ವರ್ಷ ನಾವು ಬೀದರ್, ಹಾಸನ್, ಕೋಲಾರ, ಚಿಕ್ಕಮಗಳೂರು, ಬಳ್ಳಾರಿ ಈ 5 ಜಿಲ್ಲೆಗಳಲ್ಲಿ ಕೂಡ ನಾವು ಸ್ವಾಭಿಮಾನ ನಡಿಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಆಯಾ ಜಿಲ್ಲೆಯಲ್ಲಿ ಕೂಡ ಇವತ್ತಿನ ನಮಗೆ ಬೆಂಬಲಿಗರಾಗಿ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವರಿದ್ದಾರೆ, ಮಾನವ ಬಂಧುತ್ವ ವೇದಿಕೆಯವರಿದ್ದಾರೆ, ಫೆವಾರ್ಡ್ ಕೆ ಅವರಿದ್ದಾರೆ, ಕರ್ನಾಟಕ ಸೆಕ್ಸ್ ವರ್ಕರ್ಸ್ ಯೂನಿಯನ್ ಅವರಿದ್ದಾರೆ, MGSP ಅವರಿದ್ದಾರೆ, ಕರ್ನಾಟಕ ರಾಜ್ಯ ರೈತ ಸಂಘಟನೆಯವರಿದ್ದಾರೆ, ಶರಣ ತತ್ವ ಸಂಘಟನೆಯವರಿದ್ದಾರೆ, ಬಹುಜನ ವಿದ್ಯಾರ್ಥಿ ಸಂಘಟನೆಯವರಿದ್ದಾರೆ, ಲಾಲ್ ಬಹದ್ದೂರ್ ಶಿಕ್ಷಣ ಸಂಸ್ಥೆ, ನಾರಿ ಫೌಂಡೇಶನ್, ರೋಟರಿ ಕ್ಲಬ್ ಬೀದರ್, RJ ಫೌಂಡೇಶನ್, ಈ ಎಲ್ಲ ಸಂಸ್ಥೆಗಳು ನಮಗೆ ಬೆಂಬಲವಾಗಿ ಅವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ತಾವು ಕೂಡ ಅವತ್ತಿನ ದಿವಸ ಬಂದು ನಮಗೆ ಬೆಂಬಲ ಸೂಚಿಸಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಇತರೆ ನಮ್ಮ ಮಿತ್ರರು ಕೂಡ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತಾರೆ. ಧನ್ಯವಾದಗಳು. ಸ್ವಪ್ನದೀಪ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯ ಜಿಲ್ಲಾ ಕಾರ್ಯಕರ್ತೆ ಬೀದರಲ್ಲಿ. ಕಳೆದ 8 ವರ್ಷಗಳಿಂದ ಗ್ರಾಮೀಣ ಭಾಗದಲ್ಲಿರುವ ಜನರನ್ನು ಸಂಘಟಿತರನ್ನಾಗಿ ಮಾಡಿ ಅವರ ನ್ಯಾಯ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತೀವಿ. ನಾವು ಈ 21ಕ್ಕೆ ನಡೆಯಲಿರುವ ಕರ್ನಾಟಕ ಸ್ವಾಭಿಮಾನ ನಡಿಗೆಗೆ ನಮ್ಮ ಸಂಘಟನೆಯಿಂದನೂ ನಾವು ಈ ಹೋರಾಟಕ್ಕೆ ಈ ನಡಿಗೆಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ನಾವು 150-200 ಜನಸಂಖ್ಯೆಯನ್ನು ಒಳಗೊಂಡು ನಮ್ಮ ಸಂಘಟನೆಯಿಂದ ಜಾಥಾಕ್ಕೆ ಸಪೋರ್ಟ್ ಮಾಡ್ತಾ ಇದ್ವಿ ಅಂತ ಈ ಮೂಲಕ ತಿಳಿಸ್ತೀವಿ. ಸರ್ವರ ಹೃದಯದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲ ಏಕೈಕ ಸಾಹಿತ್ಯವೇ ವಚನ ಸಾಹಿತ್ಯವಾಗಿದೆ ಎಂದು ಹಾರ್ಕೋಡದ ಶ್ರೀಮಠದ ಪೂಜ್ಯ ಶ್ರೀ ಷಡಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರು ಹೇಳಿದರು. ಪಟ್ಟಣದ MM ಬೇಗ್ ಅಂದರೆ ಬಸವ ಕಲ್ಯಾಣ ಪಟ್ಟಣದ MM ಬೇಗ್ ಸಭಾಮಂಟಪದಲ್ಲಿ ರಾಷ್ಟ್ರೀಯ ಬಸವದಳ ಲಿಂಗಾಯತ ಸಮಾಜ ಅಕ್ಕನಾಗಲಾಂಬಿಕಾ ಮಹಿಳಾ ಗಣದ ವತಿಯಿಂದ ಆಯೋಜನೆ ಮಾಡಿರುವಂತಹ 3ನೇ ಸ್ವಾಭಿಮಾನಿ ಕಲ್ಯಾಣ ಪರ್ವ ಉದ್ಘಾಟನೆಯನ್ನು ನೆರವೇರಿಸಿ ಅವರು ಮಾತಾಡುತ್ತಾರೆ. ಬಸವ ವಚನ ಪಠಣದಿಂದ ವ್ಯಕ್ತಿಯ ಉದ್ವೇಗ ಮತ್ತು ಇತರೆ ಚಿಂತೆಗಳು ದೂರವಾಗುತ್ತವೆ. ಜನರ ಹೃದಯ ಬೆಳಗುವಂಥ ಸಾಹಿತ್ಯವೇ ವಚನ ಸಾಹಿತ್ಯವಾಗಿದೆ. ಪ್ರತಿದಿನ ಕನಿಷ್ಠ 5 ವಚನಗಳನ್ನಾದರೂ ಪಠಿಸಬೇಕು. ಪೂಜ್ಯ ಡಾಕ್ಟರ್ ಚನ್ನಬಸವಾನಂದ ಸ್ವಾಮೀಜಿಯವರು ದೇಶ ವಿದೇಶಗಳಲ್ಲಿ ಬಸವ ತತ್ವದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ವಚನ ಸಾಹಿತ್ಯದ ಪ್ರಚಾರ ಗೈತಾ ಇದ್ದಾರೆ. ಅವರ ಕಾರ್ಯಕ್ಕೆ ಸದಾ ನಮ್ಮ ಒಂದು ಸಹಕಾರ ಇರ್ತದೆ. ಶ್ರೀಮಠದ ವತಿಯಿಂದ ಸಹಕಾರ ಕೊಡ್ತೇನೆ ಅನ್ನುವಂಥ ಮಾತನ್ನು ಹಾರ್ಕೋಡ್ ಶ್ರೀಗಳು ಹೇಳಿದರು. ಕೀರ್ತಿ ವಿಶ್ವದಾದ್ಯಂತ ಬೆಳಗಬೇಕೆಂಬುದು ಪೂಜ್ಯ ಲಿಂಗಾನಂದ ಸ್ವಾಮಿಗಳು, ಪೂಜ್ಯ ಮಾತಾಜಿಯವರ ಸದಾಶಯವಾಗಿತ್ತು. ಇದೀಗ ಅವರ ನಿಜ ವಾರಸುದಾರರಾಗಿ ಸ್ವಾಭಿಮಾನಿ ಶರಣರು ಅವರ ಪರಂಪರೆಯನ್ನು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದಾರೆ. 770 ಅಮರ ಗಣಗಳ ಪರವಾಗಿ 770 ಒಂದು ಕಲ್ಯಾಣ ಪರ್ವಗಳು ನಡೆಯಲಿ ಎನ್ನುವಂಥ ಮಾತನ್ನು ಹೇಳಿದರು. ಇದೇ ಸೂರ್ಯಚಂದ್ರ ಇರೋವರೆಗೆ ಸಾಗಲಿದೆ ಈ ಕಾರ್ಯಕ್ರಮ. ಒಳ ಹೊರಗೆ ಶುದ್ಧವಾಗಿಟ್ಟುಕೊಂಡು ಪರ್ವಗಳು ನಡೆಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಮಾತೆ ಸತ್ಯಾದೇವಿಯವರು ಬರೆದ ವಚನ ಸಂಗಮ ಮತ್ತು ಯೋಗಾಂಗ ತ್ರಿವಿಧಿ ಕೃತಿಗಳನ್ನು ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿರುವಂತಹ SS ನಾಗರಾಳೆಯವರು ಬಿಡುಗಡೆಗೊಳಿಸಿ ಮಾತನಾಡಿ, ಜಾಗತಿಕ ಸಮಸ್ಯೆಗಳಿಗೆ ಬಸವ ತತ್ವವೇ ಔಷಧಿಯಾಗಿದೆ. ವಿಶ್ವ ಶಾಂತಿಗಾಗಿ ವಚನ ಸಾಹಿತ್ಯದ ಅಧ್ಯಯನ ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ಹುಬ್ಬಳ್ಳಿ ಹೊಸಮಠದ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ್ ಸ್ವಾಮೀಜಿಯವರು ಬಸವ ಧ್ವಜಾರೋಹಣವನ್ನು ನೆರವೇರಿಸಿ ಮಾತನಾಡಿ, 2025 ಮೇ ತಿಂಗಳಲ್ಲಿ ಇಂಗ್ಲೆಂಡಿನ ಲಂಡನ್ನಲ್ಲಿ ನಡೆಯುವ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಕರೆ ನೀಡಿದರು. ಈಗಾಗಲೇ ನಾವು 4-5 ಜನ ತಯಾರಾಗಿದ್ದೇವೆ. ಚನ್ನಬಸವಾನಂದ ಸ್ವಾಮೀಜಿಯವರನ್ನ ಹಾರ್ಕೋಡ್ ಶ್ರೀಗಳನ್ನು ಕರೆದುಕೊಂಡು ಹೋಗ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಅಧ್ಯಕ್ಷತೆಯನ್ನು ಶಿವಮೊಗ್ಗ ರಾಷ್ಟ್ರೀಯ ಬಸವದಳದ ಅಧ್ಯಕ್ಷ ಬಾಣೂರು ಚನ್ನಪ್ಪ ವಹಿಸಿದರು. ವೇದಿಕೆ ಮೇಲೆ ಪೂಜ್ಯ ಡಾಕ್ಟರ್ ಜಯಬಸವಾನಂದ ಸ್ವಾಮೀಜಿ ಚಿಕ್ಕಮಗಳೂರು, ಮಾತೆ ಶಾಂತಾದೇವಿ ಧಾರವಾಡ, ಪೂಜ್ಯ ಶಂಕರಲಿಂಗ
ಸ್ವಾಮೀಜಿ ದುಮ್ಮನ್ಸೂರು, ಕಾಂಗ್ರೆಸ್ ಮುಖಂಡರಾದ ಧನರಾಜ್ ತಾಳಂಪಳ್ಳಿ, ಬಸವ ಕಲ್ಯಾಣದ ರಾಷ್ಟ್ರೀಯ ಬಸವ ದಳದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಶಿವಪುರ್, ಹುಬ್ಬಳ್ಳಿಯ ಸೂಫಿ ಸಂತರು, ಕೊಪ್ಪಳದ ವೀರಣ್ಣ ಕೊರ್ಲಳ್ಳಿ, ಗಲ್ಲಪ್ಪ ದೇಶಮುಖ್, ಶಿವರಾಜ್ ಪಾಟೀಲ್ ಅತಿವಾಳ್, ಬೆಂಗಳೂರಿನ ಶ್ರೀಶೈಲ್ ಮಸೂತಿ ಸೇರಿದಂತೆ ಇನ್ನಿತರರು ನಮ್ಮ ಬದುಕನ್ನ ಬೆಳೆಸುವಂತ ಸಾಹಿತ್ಯ ಯಾವುದಾದ್ರೂ ಕನ್ನಡ ನಾಡಿನಲ್ಲಿದ್ರೆ ಅದು ವಚನ ಸಾಹಿತ್ಯ. ನಾವು ಈ ಮಾತನ್ನ ಯಾಕಂದ್ರೆ ನಮ್ಮ ಹಾಕೋಡ್ ಗ್ರಾಮ ಕಲ್ಯಾಣ ಕರ್ನಾಟಕ ಗಡಿ ಭಾಗದಲ್ಲಿರುವಂತಹ ಪುಟ್ಟ ಗ್ರಾಮ. ಆದ್ರೆ ಒಂದು ಆಶಯ ಇತ್ತು ನಮ್ಗೆ. ಏನ್ ಆಶಯ ಇತ್ತಂದ್ರ ಎಲ್ಲಾ ಗ್ರಂಥಗಳು ಸಾವಿರಾರು ಜನ ಮಾಡ್ತಾ ಇರ್ತಾರ. ಆದ್ರ ನಾವು ಬಸವಣ್ಣನ ನಾಡಿನಲ್ಲಿ ಹುಟ್ಟಿ ಬಸವಣ್ಣನ ಪ್ರಸಾದವನ್ನು ಸ್ವೀಕಾರ ಮಾಡಿ ಬಸವಣ್ಣನ ಉಸಿರಾಟವನ್ನು ತೆಗೆದುಕೊಂಡು ಆತನ ಗಾಳಿ ಇಲ್ಲಿ ಏನಾದ್ರೂ ಗಾಳಿ ಓಡಾಡುವಂದ್ರೆ ಬಸವ ಗಾಳಿ ಬಸವಣ್ಣನ ಗಾಳಿ ಉಸಿರಾಟ ಮಾಡಿ ಅವರ ಪ್ರಸಾದವನ್ನು ಸ್ವೀಕಾರ ಮಾಡಿ ಆ ನೆಲದಲ್ಲಿ ನಾವು ಗಾಳಿ ಬೆಳಗಿ ಅವರ ಗ್ರಂಥಗಳ ಪ್ರಕಟಣೆ ಮಾಡಬೇಕು ಎನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಮಾಡಿದಾಗ ನಮ್ಮ ಡಾಕ್ಟರ್ ಸಂಗಮೇಶ್ ಸೌಲಭ್ಯ ಎನ್ನುವಂತ ಒಬ್ಬ ವ್ಯಕ್ತಿಗಳು ಶ್ರೇಷ್ಠ ಸಾಹಿತ್ಯಗಳು ಸಂಶೋಧಕರು ಕೇವಲ 6 ತಿಂಗಳಲ್ಲಿ 15 ಸಂಪುಟಗಳನ್ನು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಆ ಸಂಪುಟಗಳು ತಯಾರಾಗಿರುವಂತ ಮಾತನ್ನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಉತ್ತರ ಬಹಳ ಖುಷಿಯನ್ನು ಸ್ವೀಕಾರ ಮಾಡಿದ್ದಾರೆ. ಯಾಕಂದ್ರೆ ವಚನ ಸಾಹಿತ್ಯ ಇದು ಕೇವಲ 100 ವರ್ಷ 1000 ವರ್ಷ ಬಾಳುವಂತ ಇರುವಂತ ಸಾಹಿತ್ಯ ಅಲ್ಲ. ಕೆಲವು ಸಾಹಿತ್ಯ ಬರಬಹುದು ಹೋಗಬಹುದು, ಆದರೆ ಅಂದು ಇಂದು ಮುಂದೆಯೂ ಕೂಡ ಶಾಶ್ವತವಾಗಿ ನಡೆಯುವುದೇ ಕನ್ನಡ ನಾಡಿನ ಅಷ್ಟೇ ಅಲ್ಲ, ಈ ವಿಶ್ವದಲ್ಲಿ ಚಿರಸ್ಥಾಯಿಯಾಗಿ ನಿಲ್ಲಬಲ್ಲಂತಹ ಸಾಹಿತ್ಯ ಯಾವುದಾದ್ರಿಂದ ಅದು ಬಸವಣ್ಣನ ಸಾಹಿತ್ಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳ್ತಾ ಇರ್ತೀವಿ. ಅಂತಹ ಸಾಹಿತ್ಯ ಅದರಲ್ಲಿ ಅದ್ಭುತವಾಗಿರುವಂತಹ ಶಕ್ತಿ ಯಾಕೆ ಬಂತು ಅಂದ್ರೆ ಕನ್ನಡ ನಾಡಿನ ನಮ್ಮ ನಾಡೋಜ ಪೂಜರ ಒಂದ್ ಕಡೆ ಹೇಳ್ತಾ ಇದ್ದಾರ, ಮುಂಡ್ರಿಗೆ ಜಗದ್ಗುರು ಮಹಾಸಂಘದೇವರು ನಮ್ಮ ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರ. ಅರಿವಿನಲ್ಲಿ ಆಚಾರವಿರಬೇಕು, ಆಚಾರದಲ್ಲಿ ಅರಿವು ತುಂಬಿರಬೇಕು, ಅರಿವು ಆಚಾರಗಳ ಸಂಗಮವೇ ಷಟಸ್ಥಲದ ಸಹಜಾಚರಣೆ ಅನ್ನೋ ಮಾತನ್ನ ಪೂಜ್ಯರು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ಮತ್ತು ಶರಣರ ವಚನಗಳು ನಮ್ಮ ಮನಸ್ಸಿಗೆ ಯಾಕೆ ಬರ್ತಾ ಇದ್ದಾವಂದ್ರ ಅವರು ಅರಿವು ಮತ್ತು ಆಚಾರದ ಒಂದಾಗಿರಿಸಿಕೊಂಡು ಬಾಳಿಗಳಿಂದ ಮಹಾನ್ ಶರಣರು ಯಾರಾಗಿ ಹೋಗಿದ್ರ ಅವರು ಕಲ್ಯಾಣ ನಾಡಿನ ಶರಣರು ಎನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾವೆಲ್ಲರೂ ಕೂಡ ಬಹಳ ದೂರದಿಂದ ಬಂದಿರಿ. ಹೇಳಬೇಕು ಪೂಜರು ಇವತ್ತು ಹಿರಿಯೂರಿನಿಂದ ಬಂದಾರೆ. ಮಾತನಾಡಬೇಕು. ಟೆನ್ಷನ್ಗೆ ಯಾವುದೇ ಮೆಡಿಸಿನ್ ಇಲ್ಲ. ಟೆನ್ಷನ್ ಒಂದು ಅದ್ಭುತವಾಗಿರುವಂತಹ ಮೆಡಿಸಿನ್ ಇದೆ. ನಿಮಗೆ ಏನಾದ್ರೂ ಟೆನ್ಷನ್ ದೂರ ಆಗ್ಬೇಕಾದ್ರೆ ವಚನ ಸಾಹಿತ್ಯದ ಅಧ್ಯಯನ ಮಾಡಿ ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರುವಂತಹ ಅಷ್ಟಾತ್ಮದ ದಿವ್ಯ ಶಕ್ತಿ ವಚನ ಸಾಹಿತ್ಯದಲ್ಲಿದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಒಂದು ನಡೆದ ಘಟನೆಯಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ. ಕಾಸರಗೋಡಿನ ಕುತ್ಬುಲ್ ರಂಗರಾವ್ ಎನ್ನುವಂತ ಒಬ್ಬ ವ್ಯಕ್ತಿ, ಕಾಸರಗೋಡಿನ ಕುತ್ಬುಲ್ ರಂಗರಾವ್ ಎನ್ನುವಂತ ವ್ಯಕ್ತಿ ಬಹಳ ಶ್ರೀಮಂತರು. ಅವರು ಎಲ್ಲ ಸಾಹಿತ್ಯ ಅಧ್ಯಯನ ಮಾಡ್ತಾರೆ. ಆದರೂ ಕೂಡ ಮನಸ್ಸಿಗೆ ಯಾಕೋ ಸ್ವಲ್ಪ ಸಂಕೋಚ ಆಗ್ತದೆ, ಶಾಂತಿ ಸಿಗುವುದಿಲ್ಲ. ಆ ಸಂದರ್ಭದಲ್ಲಿ ಕುತ್ಬುಲ್ ರಂಗರಾವ್ ಹೋಗೋ ಹೊರಕಟ್ಟೆಯವರು ಸಂಪಾದನೆ ಮಾಡಿರುವಂತ ವಚನ ಸಾಹಿತ್ಯದ ಅಧ್ಯಯನ ಮಾಡ್ತಾರೆ. ವಚನ ಸಾಹಿತ್ಯ ಅಧ್ಯಯನ ಮಾಡುವ ಮನಸ್ಸಿನ ಮೇಲೆ ಬಹಳ ಪ್ರಭಾವ ಆದಾಗ ಕುತ್ಬುಲ್ ರಂಗರಾವ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ತಮ್ಮ ಊರಿಗೆ ಹೋಗಿ ದಲಿತರ ಕೋಣೆಗೆ ಹೋಗ್ತಾ ಇದ್ದಾರೆ, ದಲಿತರ ಕೇರಿಗೆ ಹೋಗ್ತಾ ಇದ್ದಾರೆ, ದಲಿತರ ಮನೆಗೆ ಹೋಗ್ತಾರೆ, ಅವರ ಕೋಣೆಗೆ ಹೋಗ್ತಾ ಇದ್ದಾರೆ, ಕೇರಿಗೆ ಹೋಗ್ತಾ ಇದ್ದಾರೆ. ಹೋಗಿ ದಲಿತ ಹುಡುಗರನ್ನ ಬರಮಾಡಿಕೊಂಡು ಅವರಿಗೆ ಶಿಕ್ಷಣ ಕೊಟ್ಟು, ಶಾಲೆಗೆ ಶಿಕ್ಷಣ ಕೊಟ್ಟು ಎಲ್ಲ ರೀತಿಯಿಂದ ಬೆಳೆಸ್ತಾ ಇದ್ದಾರೆ. ಆಗ ಕುತ್ಬುಲ್ ರಂಗರಾವ್ ಅವರಿಗೆ ಒಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನ್ರಿ ಇಷ್ಟೆಲ್ಲ ಒಳ್ಳೆಯ ಕಾರ್ಯ ಮಾಡ್ತಾ ಇದ್ದೀರಿ, ನಿಮ್ಮ ಮನಸ್ಸಿಗೆ ಶಾಂತಿ ಯಾವಾಗ ಸಿಗ್ತಾ ಇಲ್ಲ, ಯಾವಾಗ ಶಾಂತಿ ಸಿಗ್ತದೆ ನಿಮ್ಗ ಅಂತ ಕೇಳಿದಾಗ ಕುತ್ಬುಲ್ ರಂಗರಾವ್ ಹೇಳ್ತಾ ಇದ್ದಾರೆ, ನೋಡಪ್ಪ ನಾನು ವಚನ ಸಾಹಿತ್ಯ ಅಧ್ಯಯನ ಮಾಡಿವಿ, ನನ್ನ ಜೀವನದ ಕೊನೆ ಆಶೆ ಏನಂದ್ರ ದಲಿತರ ಹುಡುಗರನ್ನ ಅಭ್ಯಾಸ ಮಾಡ್ತೀನಿ. ನನಗೆ ಶಾಂತಿ ಯಾವಾಗ ಸಿಗ್ತದೆ ಅಂದ್ರೆ ನಾನು ಅಭ್ಯಾಸ ಮಾಡಿರುವಂತಹ ದಲಿತ ಹುಡುಗ ಒಬ್ಬ ಡಿಸಿ ಆಗಿ ಅಕ್ಷರಾಗಿ ನನ್ನ ಹಳ್ಳಿಗೆ ಬಂದು ರೋಡಿನಾಗ ಹೋಗುವಾಗ ಕಾರಿನಾಗ ದಲಿತರ ಹುಡುಗ ಹೋಗಬೇಕು, ಅವನ ಕಾರಿನ ಬೋರ್ಡ್ ನನ್ನ ತಲೆಗೆ ಬಿಡಿತಂದ್ರೆ ಆಗ ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂದ್ರೆ ಅಂಥ ಅದ್ಭುತವಾಗಿರುವಂತಹ ವಿಚಾರಗಳು ಕುತ್ಬುಲ್ ರಂಗರಾವ್ರಿಗೆ ಬರಬೇಕಾದ್ರೆ ಅದಕ್ಕೆ ಯಾರು ಪ್ರೇರಣೆ ಅಂದ್ರೆ ಮಹಾತ್ಮ ಬಸವೇಶ್ವರರ ವಚನ ಸಾಹಿತ್ಯವೇ ಪ್ರೇರಣೆ ಅನ್ನುವಂಥ ಮಾತನ್ನ
ಅವರೇ ಹೇಳ್ತಾ ಇದ್ದಾರೆ ಸಂಕಲ್ಪ ಆಗಿತ್ತು, ಪೂಜಾ ಮಾತಾಡಿದ ಸಂಕಲ್ಪ ಆಗಿತ್ತು, ಒಳಗೂ ಕಲ್ಯಾಣ ಆಗುತ್ತೆ ಹೊರಗೂ ಕಲ್ಯಾಣ ಆಗ್ಬೇಕಂತ ಒಂದು ಆ ಸಂಕಲ್ಪಕ್ಕೆ ನಾವು ನಾಂದಿ ಹಾಡಬೇಕಾಗಿದೆ. ಅದರ ಒಂದು ಮುನ್ನಡೆಯಾಗಿ ನಾವಿವತ್ತು 3 ವರ್ಷದಿಂದ ನಾವು ನಡ್ಕೊಂಡು ಬರ್ತಾ ಇದ್ದೇವೆ. ನಮಗೆ ಮಹಾಮನೆ ಬೇಗ ಫಂಕ್ಷನ್ ಅಂದ್ರೆ ಮಹಾಮನೆ ಏನ್ರಿ ಮೊಟ್ಟ ಮೊದಲು ಕಲ್ಯಾಣ ಪ್ರವೇಶ ಆದ ತಕ್ಷಣ ಯಾವ ಸಿಗ್ತಂದ್ರೆ ನಮ್ಮ ಬೇಗ ಫಂಕ್ಷನ್ ಇದೇ ಮಹಾಮನೆನೇ ಮೊದಲು ಸಿಗ್ತದ. ನಿಜವಾದಂತಹ ಬಂದವರ ಹೊಳಿ ಎಲ್ಲ ಶರಣರು ಬಂದವರ ಹೊಳಿ ಹೋಗ್ತಾ ಇದ್ರು. ಬಂದವರೆಲ್ಲ ಈಗ ಫಂಕ್ಷನ್ ಆಗಿ ಬರ್ತಾರೆ, ಎಲ್ಲರೂ ಶರಣರಿಗೆ ಬರ್ತಾರೆ. ಇದೊಂದು ಮಹಾಮನೆ. ಇಂತಹ ಒಂದು ಮಹಾಮನೆಯಲ್ಲಿ ಕಲ್ಯಾಣದ ಮಹಾಮನೆ. ಎಷ್ಟು ಮಹಾಮನೆ ಆದರೂ ಕಡಿಮೆ, ಎಷ್ಟು ಬಸವಣ್ಣ ಆದರೂ ಕಡಿಮೆ. ನೆಗೆಟಿವ್ ಆಗಿ ಯಾವತ್ತೂ ಕೂಡ ಚಿಂತನೆ ಮಾಡಬಾರ್ದು. ಪೂಜೆ ಹೋಗೋದ್ರೆ ಹೆಚ್ಚು ಸಮಯ ತಗೊಳ್ಳೋದಿಲ್ಲ. ಈ ಗುಲ್ಬರ್ಗದಲ್ಲಿ 2 ಬಸವಣ್ಣ ಕಾಯಿಲೆ ಇರ್ತಾರೆ, ಆ ಬೀದರ್ನಾಗೆ 2-3 ಬಸವಣ್ಣ ಕಾಯಿಲೆ. ನಾನೇ ಹೇಳ್ತಾನೆ ಬಸವಣ್ಣ ಪೊಲೀಸ್ ಸ್ಟೇಷನ್ ಜಾಸ್ತಿ ಆಗಿರೋದ್ರೆ ಜಗಳ ಹೆಚ್ಚಾಗಿರೋದ್ರ ಅರ್ಥ. ಬಸವಣ್ಣ ಜಾಸ್ತಿ ಆಗಿರೋದ್ರೆ ಪ್ರಾರ್ಥನೆ ಮಾಡೋರು ಬಸವಣ್ಣ ಜಾಸ್ತಿ ಆಗಿರೋದು ತಿಳ್ಕೊಬೇಕು, ಜಗಳ ಆಗಿರೋದು ತಿಳ್ಕೊಬಾರ್ದು. ಅವ್ರ ಬಸವಣ್ಣದಾಗ ಹೋಗೋರು ಅಲ್ಲಿ ಹೋಗ್ರಿ, ಈ ಬಸವಣ್ಣ ಇಲ್ಲಿ ಬರ್ಲಿ. ಅವ್ರ ಬಗ್ಗೆ ನಾವು ಟೀಕೆ ಮಾಡೋದು ಬೇಡ, ನಮ್ಮ ಬಗ್ಗೆ ಅವ್ರು ಟೀಕೆ ಮಾಡೋದು ಬೇಡ. ನ್ಯಾಯಾಧೀಶರು ಏನ್ ನ್ಯಾಯ ಮಾಡ್ತಾರೋ ಅದು ಕೊಡ್ತಾರೆ. ಈ ನ್ಯಾಯಾಧೀಶರಿಗಿಂತ ಇನ್ನೊಬ್ಬ ನ್ಯಾಯಾಧೀಶರು ಯಾರು, ಆ ನ್ಯಾಯಾಧೀಶರ ಮಾತ್ರ ನಾವು ಕೇಳ್ತೀವಿ. ಆ ಸೃಷ್ಟಿಕರ್ತ ಲಿಂಗದೇವನ ನ್ಯಾಯ ಅದರ ಬರಬರಿ ಸಿಗ್ತದೆ ಎಲ್ಲರಿಗೂ, ಅದನ್ನು ನಾವು ವಿಶ್ವಾಸ ಇದೆ. ಅಂತಹ ಒಂದು ಲಿಂಗದೇವನ ನ್ಯಾಯದಂತೆ ನಾವು ಸೃಷ್ಟಿಕರ್ತ ಪರಮಾತ್ಮನ ನ್ಯಾಯದಂತೆ ಲಿಂಗದೇವನ ನ್ಯಾಯದಂತೆ ನಾವು ನಡ್ಕೊಳ್ಳುವಂಥವು. ನಾವು ಶರಣರು ಯಾರಿಗೂ ಕೂಡ ಹೆದರುವಂತಹ ಪ್ರಶ್ನೆ ಇಲ್ಲ. ನಾವು ಅತ್ಯಂತ ಪ್ರಾಮಾಣಿಕವಾಗಿ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರ್ದಡ ಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.